ಈಗ ಸಮೀಕ್ಷೆ ವಿಷಯ ದೊಡ್ಡ ಗಲಾಟೆಗಳಾಗ್ತಾ ಇದೆ. ವೀರಶೈವ ಲಿಂಗಾಯತ ಅಥವಾ ಇತರೆ ಈ ರೀತಿ ತಮ್ಮ ಗಮನಕ್ಕಿದೆ, ಏನು ಹೇಳ್ತೀರಿ, ಅಭಿಪ್ರಾಯ ಏನು? ಸರ್, ಪ್ರಾಯಶಃ ಅವರ ಆಡಳಿತದ ಫೇಲ್ಯೂರನ್ನು ಡೈವರ್ಷನ್ ಮಾಡಬೇಕು ಅಂತ ಹೇಳಿದರೆ ಕೆಲವು ಸಣ್ಣ ಪುಟ್ಟ ವಿಚಾರಗಳನ್ನು ಅವರು ಕೈಗೆತ್ತಿಕೊಳ್ಳಬೇಕು. ಸಾಮಾನ್ಯ ಜನ ಮಾತಾಡುವಂಥದ್ದು ಜಾತಿ ಅಂತ ಹೇಳಿದರೆ ಹುಟ್ಟಿದವನಿಗೆಲ್ಲ ಮನಸ್ಸಲ್ಲಿ ನಾನು ಇಂಥ ಒಂದು ಜಾತಿಯಲ್ಲಿ ಇಂಥ ಒಂದು ಸಂಸ್ಕೃತಿ ಸಂಸ್ಕಾರದಲ್ಲಿ ಹುಟ್ಟಿದ ಅಲ್ಲಿಗೆ ಒಂದು ಕಲ್ಲೆಸಿದ್ರೆ ನೀರು ಅಲುಗಾಡ್ತಾನೇ ಇರುತ್ತೆ ಅಲ್ವಾ. ಆಗ ಇವರ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸನ್ನು ನಿಲ್ಲುವಂಥದ್ದು. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಈ ಒಡೆದಾಳುವ ನೀತಿ ಇದು ಯಾವುದೇ ರಾಜಕಾರಣಕ್ಕೆ ಒಳ್ಳೆಯದಲ್ಲ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಬ್ರಿಟಿಷರು ಕೊಟ್ಟಂಥ ಬಳುವಳಿ ಅದು. ಅದನ್ನು ಈ ಕಾಂಗ್ರೆಸ್ಸಿಗರು ಇನ್ನೂ ಉಳಿಸ್ಕೊಂಡಿದ್ದಾರೆ. ಈಗ ಎಲ್ಲಿವರೆಗೆ ತಲುಪಿದೆ ಅಂತೇಳಿ ಹಿಂದಿನ ಮೇಲ್ಮಟ್ಟದಲ್ಲಿತ್ತು ಯಾವುದೋ ಧರ್ಮದ ಬಗ್ಗೆ. ಈಗ ಧರ್ಮ ಹೋಗಿ ಜಾತಿ, ಉಪಜಾತಿ, ಅದರ ಒಳಗಿನ ಆಂತರಿಕ ಜಾತಿ ಇಲ್ಲಿವರೆಗೆ ಇಳಿಯುವಂಥ ಹೀನಾಯ ಕೆಲಸ ಇದು. ಇದರಷ್ಟು ಪಾಪದ ಕೆಲಸ ಬೇರೆ ಯಾವುದಿಲ್ಲ. ವ್ಯಕ್ತಿಗತವಾದಂಥ ಒಂದು ಸಾಮಾನ್ಯ ಮನುಷ್ಯನಿಗೆ ತನ್ನ ಮೂಲ ವ್ಯವಸ್ಥೆಗೆ ಒಂದು ರೀತಿ ಕಲ್ಲು ಹಾಕುವಂಥ ಕೆಲಸ ಕಾರ್ಯಗಳನ್ನು ಮಾಡೋದು, ಅವನ ಮನೋಸ್ಥಿತಿಯನ್ನು ಬದಲಾವಣೆ ಮಾಡುವಂಥದ್ದು, ಇದು ಖಂಡಿತವಾಗಿ ಆಡಳಿತಕ್ಕೆ ಗೌರವ ಕೊಡುವಂಥದ್ದು. ಇದು ಮತಾಂತರಕ್ಕೆ ನೇರ ಕಾರಣ ಅಂತ ನಿಮ್ಮ ಪಾರ್ಟಿಯವರು ಆರೋಪ ಮಾಡ್ತಾ ಇದ್ದಾರೆ. ಅದು ಆರೋಪ ಅಲ್ಲ, ದಿಸ್ ಇಸ್ ಟ್ರೂ. ನೋಡಿ, ಹಿಂದೆ ಮತಾಂತರಗಳನ್ನು ಮಾಡ್ತಾಯಿದ್ರು. ಈ ದೇಶದಲ್ಲಿದ್ದಂಥ ನಮ್ಮ ಹಿರಿಯರುಗಳೆಲ್ಲ ಮತಾಂತರವನ್ನು ಪ್ರಬಲವಾಗಿ ವಿರೋಧ ಮಾಡಿದರು. ಒಂದು ರೀತಿ ಮತಾಂತರಗಳನ್ನು ಕೇವಲ ಒಂದು ಧರ್ಮಕ್ಕೆ ಸೀಮಿತ ಮಾಡಿದರು. ಈಗ ಮತಾಂತರವನ್ನು ಜಾತಿಗೆ ಸೀಮಿತ ಮಾಡಿದ್ದಾರೆ. ಇದರ ಅರ್ಥ ಎಲ್ಲೋ ಒಂದು ಕಡೆ ಈ ಆಡಳಿತ ಯಂತ್ರದವರ ಕಾಲೆಳೆಯುವಂಥ ತಂತ್ರ ಇದನ್ನು ಯಶಸ್ವಿ ಮಾಡುವಂಥ ಒಂದು ಪ್ರಯತ್ನ ಅಂತ ಭಾವಿಸ್ತಾ ಇದ್ದೀವಿ. ಕೊನೆಯ ಪ್ರಶ್ನೆ, ಬಹಳ ದಿನಗಳ ಹಿಂದೆ ಅಥವಾ ಒಂದು 15 ದಿನಗಳ ಹಿಂದೆ ಮೋಹನ್ ಭಾಗವತರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, 75 ವರ್ಷ ಆಗ್ತಾ ಇದ್ದಂಗೆ ಅಧಿಕಾರದವರೆಲ್ಲ ಸ್ವಲ್ಪ ಹಿಂದಕ್ಕೆ ಬರಬೇಕು ಅಂತ. ಬಹುಶಃ ಇವತ್ತು 75ನೇ ವರ್ಷ ನರೇಂದ್ರ ಮೋದಿ ಅವರು, ಅದ್ರ ಬಗ್ಗೆ ಏನು ತಮ್ಮ ಕಮೆಂಟು? ಸರ್, ಈಗ 75 ವರ್ಷ ಅಂತ ಹೇಳಿದರೆ ಹಿಂದಿನ ದಿನಗಳಲ್ಲಿ ನಿಮ್ಮ ಜೀವಿತಾವಧಿಯೇ ಕಡಿಮೆ ಇತ್ತು ಸರ್. 60 ವರ್ಷದಲ್ಲಿ ಸಾಯ್ತಾಯಿದ್ರು, 70 ವರ್ಷ ಅಂತ ಆಯಿತು. ಈಗ 85 ವರ್ಷ ಅಂತ ಹೇಳ್ತಾರೆ. ಜಾಗತಿಕ ನಮ್ಮ ಇತ್ತೀಚಿನ ದಿನಗಳಲ್ಲಿ ಅಂಕಿಅಂಶಗಳ ಪ್ರಕಾರ ಮನುಷ್ಯನ ಪ್ರಾಯ 85 ವರ್ಷ ಆಗಿದೆ. ಆದ ಕಾರಣ 75 ಇದ್ದದ್ದು ಕೂಡ ಮೇಲೆ ಹೋಗಬೇಕಲ್ಲ, ಹಾಗಾಗಿ 80ರವರೆಗೆ ಇರ್ಬೋದು. ಸರ್, ಇದು ಸರ್ ಮದ್ದೂರು ಸರ್ ಮದ್ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ಕದಲೂರು ಉದಯ್ ಯಾರು ಶಾಸಕರಿದ್ದಾರೆ ಅವರು ಫಾರಿನ್ ಟೂರಲ್ಲಿದ್ದರು. ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮದ್ದೂರಿಗೆ ಬಂದು. ಇಡೀ ಘಟನೆಗೆ BJPಯ ಪ್ರಚೋದನೆ ಕಾರಣ ಅಂತ. ಸರ್, ಆಡಳಿತ ಅವರ ಕೈಯಲ್ಲಿದೆ. ತನಿಖೆ ಮಾಡಿಸಿ ಯಾರು ತಪ್ಪಿಸ್ತಾರೋ ಅವರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಮಾತಿಗೆ ನಿಮ್ಮ ಮುಖ್ಯಮಂತ್ರಿ ಹೇಳ್ತಾರಲ್ಲ, ನಿರ್ದಾಕ್ಷಿಣ್ಯವಾದಂಥ ಕ್ರಮ, ಯಾವುದೇ ಪಕ್ಷಪಾತ ಮಾಡದೆ ಮಾಡಿ ಅಣ್ಣ. ಮದ್ದೂರಲ್ಲಿ ಯಾರಂತ ಗೊತ್ತಾಗುತ್ತೆ. ಫಾರಿನಲ್ಲಿ ಕೂತ್ಕೊಂಡು ಅಲ್ಲಿಂದಲೂ ರಿಮೋಟ್ ಕಂಟ್ರೋಲಲ್ಲಿ ಮಾಡ್ಬೋದು. ಇವತ್ತು ನೋಡಿ, ಒಂದು ಮೊಬೈಲ್ ಇದ್ದರೆ ಏನೆಲ್ಲ ಮಾಡೋಕ್ಕಾಗುತ್ತೆ ಅಂತ. ಇವತ್ತು ಬೆಳಿಗ್ಗೆ ನಾನು ನೋಡ್ತಾ ಇದ್ದೀನಿ ನನ್ನ ಮೊಬೈಲು, ನನ್ನ 2-3 ಬ್ಯಾಂಕ್ ಖಾತೆಗಳು ಇವತ್ತು ಹ್ಯಾಕ್ ಆಗಿದೆ. ನಿನ್ನೆ ಸುಮಾರು 1 ಲಕ್ಷ ರೂಪಾಯಿ 3 ಬ್ಯಾಂಕ್ಗಳ ಖಾತೆಯಿಂದ ಈಗ ನಾನು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತಾ ಇದ್ದೀನಿ. ಈಗ ಅಂದರೆ ಇವತ್ತು ಈ ಮೊಬೈಲಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅದನ್ನೇ ಬಹುಶಃ ಉದಯರು ಅಲ್ಲಿಂದ ಮಾಡಿರಬೇಕು ಅಂತ ಭಾವಿಸ್ತಾ ಇದ್ದೀನಿ. ಸುಮಾರು 1 ಲಕ್ಷ 3 ಬ್ಯಾಂಕಿಂದ ಹೋಗಿದೆ. HDFC, SBI ಮತ್ತು ನಮ್ಮ ಆ್ಯಕ್ಸಿಸ್ ಬ್ಯಾಂಕ್ 3 ಖಾತೆಗಳಿದ್ದಾವೆ ನನ್ನಲ್ಲಿ. ಅದನ್ನು 3ರಿಂದಲೂ ಕೂಡ ನಿನ್ನೆ ದಿನದಲ್ಲಿ UPI ಮುಖಾಂತರ ಹ್ಯಾಕ್ ಆಗಿದೆ. ನಾನು ಬ್ಯಾಂಕಿನ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಈಗ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡುವಂಥದ್ದು ಮಾಡ್ತಾಯಿದ್ದೆ. ನಾನು ಈ ರಾಜ್ಯದಲ್ಲಿ ಆಡಳಿತ ಮಾಡುವವರಲ್ಲಿ ಒಂದು ಹೇಳುವಂಥದ್ದು, ಇವತ್ತು ಸಾಮಾನ್ಯ ಜನರು ಕೂಡ ದಿನನಿತ್ಯ ಈ ರೀತಿಯ ಸೈಬರ್ ಕ್ರೈಮ್ಗಳಾಗುವಂಥದ್ದನ್ನು ಹತೋಟಿ ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಗಮನ ಕೊಡುವಂಥ ಒಂದು ಪ್ರಯತ್ನ ಕೂಡ ಸರ್ಕಾರಗಳಿಂದ ನಡೀತಾ ಇದೆ. ಹೋದಲ್ಲೆಲ್ಲ ಹಿಂದೂ ಕಾರ್ಯಕರ್ತರೆಲ್ಲ ಸೇರ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ. BJPಯನ್ನು ಸೈಡ್ಲೈನ್ ಮಾಡ್ತಿದ್ದಾರೆ. ನೋಡಿ ಸರ್, ಹಿಂದೂಯಿಸಮ್ ಅಂತ ಹೇಳುವಂಥದ್ದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ. ಹಿಂದೂಯಿಸಮ್ ಅಂತ ಹೇಳೋದು ಯಾವುದೋ ಒಂದು ಸಂಘಟನೆಗೆ ಸೀಮಿತ ಅಲ್ಲ. ಈ ದೇಶದಲ್ಲಿ ಬದುಕುವವರೆಲ್ಲ ಹಿಂದೂಗಳು ಅಂತ ನನ್ನ ವ್ಯಾಖ್ಯಾನ ಪ್ರಕಾರ ಈ ದೇಶದಲ್ಲಿ ನೀರನ್ನು ಬೀಸುವ ಗಾಳಿಯನ್ನು ಸೇವನೆ ಮಾಡುವವರು, ಈ ದೇಶದಲ್ಲಿ ಹರಿಯುವಂಥ ನೀರನ್ನು ಕುಡಿಯೋರು, ಈ ದೇಶದಲ್ಲಿ ಉತ್ಪನ್ನ ಆಗುವಂಥ ಇದೊಂದು ಹಿಂದೂ ದೇಶ. ಈ ಹಿಂದೂ ದೇಶದ ಅಲ್ಲಿರುವಂಥವ್ರು ಎಲ್ಲ ಹಿಂದೂಗಳು. ಹೋದಲ್ಲಿ ಎಲ್ಲರೂ ಸೇರ್ಬೋದು. ಜನ ಸೇರ್ತಾರೆ, ಕೆಲವು ಕಡೆ ಸೇರಿಸ್ತಾರೆ. ನಿಮ್ಗೆ ಗೊತ್ತಲ್ಲ, ಆ ಸೇರಿಸುವಂಥ ಪ್ರವೃತ್ತಿ ಇವತ್ತು ಎಲ್ಲ ಕಡೆ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು ನೋಡ್ತಾರೆ. ಸೇರ್ಕೊಂಡು ಪಕ್ಷ ಕಟ್ತಾರಂತೆ ಸರ್ ಹಿಂದೂ ಕರ್ನಾಟಕ. ಅದು ಅವರಲ್ಲೇ ಕೇಳಬೇಕು, ನನಗೆ ಹೇಳೋಕ್ಕಾಗಲ್ಲ.